ಹರೇ ರಾಮ. ಆತ್ಮೀಯ ವೀಕ್ಷಕ, ಅಮೆರಿಕದ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕಲ್ಲಿ ಒಂದ್ಸಾರಿ ಭೀಕರವಾದ ಕಾಡ್ಗಿಚ್ಚು ಹಬ್ಬಿತು. ಕಾಡ್ಗಿಚ್ಚು ಹಾರಿದ ನಂತರ ಅರಣ್ಯಾಧಿಕಾರಿಗಳು ಆದ ಹಾನಿ ಪರಿಶೀಲನೆ ಮಾಡೋದಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಆಗೊಂದು ಮರದ ಬುಡದಲ್ಲಿ ಒಂದು ಕರುಣಾಜನಕ ದೃಶ್ಯವನ್ನು, ಆಶ್ಚರ್ಯಕರ ದೃಶ್ಯವನ್ನು ನೋಡ್ತಾರೆ. ಒಂದು ಪುಟ್ಟ ಹಕ್ಕಿ ಮರದ ಬುಡದಲ್ಲಿ ಗಪ್ಪಾಗಿ ಕುಳಿತಿದೆ, ಗಟ್ಟಿಯಾಗಿ ಕುಳಿತಿದೆ. ಕುಳಿತಲ್ಲೇ ಕರಗಲಾಗಿ ಹೋಗಿದೆ, ಸುಟ್ಟೋಗಿದೆ. ಕುತೂಹಲ ಆಯಿತು ಅವರಿಗೆ, ಏನಿರ್ಬೋದು ಇದು ಅಂತ. ಹಕ್ಕಿ ಶರೀರವನ್ನು ಕೋಲಿಂದ ಪಕ್ಕ ಕೊರಳಿಸಿದರೆ ಕೆಳಗೆ 3 ಮರಿಗಳು ಚಿಲಿಪಿಲಿಂದ ಓಡೋಡಿ ಬರ್ತಾವೆ ಹೊರಗಡೆಗೂ. ನಡೆದದ್ದು ಏನು ಅಂದರೆ, ಮರಿಗಳಿಗೆ ರಕ್ಷಣೆ ಕೊಡೋ ಪ್ರಯತ್ನ ಮಾಡ್ತಾ ಇತ್ತು ತಾಯಿ. ಕಾಡ್ಗಿಚ್ಚಿನ ಸಮಯದಲ್ಲಿ ಮೇಲಿರುವವರು ಹೊಗೆಯಲ್ಲಿ ಸಾಯ್ತಾರೆ ಉಸಿರು ಕಟ್ಟಿ, ಕೆಳಗಿರುವವರು ಬೆಂಕಿಯಲ್ಲಿ ಸಾಯ್ತಾರೆ. ತನ್ನ ಮರಿಗಳಿಗೆ ಹೊಗೆಯಿಂದ ರಕ್ಷಣೆ ಕೊಡೋದಕ್ಕೆ ಆ ತಾಯಿ ಹಕ್ಕಿ ಮರಿಗಳನ್ನ ಕೆಳಗಡೆ ಮರದ ಬುಡಕ್ಕೆ ತಗೊಂಡು ಬಂದಿತ್ತು. ಕೆಳಗೆ ಬೆಂಕಿ ಬಂದಾಗ ತನ್ನ ರೆಕ್ಕೆಯಿಂದ ಮರಿಗಳನ್ನು ಮುಚ್ಚಿತ್ತು. ಮನಸ್ಸು ಮಾಡಿದರೆ ಆ ತಾಯಿ ಬೇರೆ ಕಡೆ ಹಾರೋಗ್ಬೋದಾಗಿತ್ತು, ಸುರಕ್ಷಿತ ಸ್ಥಳಕ್ಕೆ, ಬೆಂಕಿ ಹೋಗಿ ಎಲ್ಲೇ ಇರೋ ಅಲ್ಲಿ. ಆದರೆ ಆ ಮರಿಗಳನ್ನು ಬಿಟ್ಟು ಹೋಗಲಿಕ್ಕೆ ತಾಯಿಗೆ ಮನಸ್ಸಿಲ್ಲ. ಹಾಗಾಗಿ ತನ್ನ ಮರಿಗಳನ್ನು ರೆಕ್ಕೆಯಿಂದ ಗಟ್ಟಿಯಾಗಿ ಮುಚ್ಚಿಕೊಂಡು ಹಾಗೆ ಗಟ್ಟಿ ಕುಳಿತಿತ್ತದು. ಎಂಥ ನಿಶ್ಚರತೆ! ಬೆಂಕಿ ಸುಡುವಾಗಲೂ ಕೂಡ ಆಕೆ ಅಲ್ಲಾಡಲಿಲ್ಲ. ಕೊನೆಗೂ ತಾನು ಕರಕರಾಗಿ ಹೋಗಿ, ತಾನು ಸುಟ್ಟು ಹೋಗಿ ಮರಿಗಳನ್ನು ಉಳಿಸಿತ್ತು ಆ ತಾಯಿ, ಆ ಮಹಾತಾಯಿ. ಶಂಕರಾಚಾರ್ಯರ ಮಾತು ನೆನಪಾಗತ್ತೆ. ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾತಾ ನ ಭವತಿ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ತಾಯ್ತನ ಅಷ್ಟು ದೊಡ್ಡದು, ಅಷ್ಟು ಶ್ರೇಷ್ಠವಾದದ್ದು ಮತ್ತು ಅಷ್ಟು ತ್ಯಾಗಮಯವಾದದ್ದು. ನೋವಿನ ಮೂಲಕವೇ ಆಕೆ ನಮಗೆ ಜನ್ಮ ಕೊಡ್ತಾಳೆ. ತಾನೆಷ್ಟು ನೋಯ್ತಾಳೆ ಅಂದರೆ ಸಹಿಸಲಾರದ ನೋವು, ಪ್ರಸವ ವೇದನೆ, ಅಂಥ ನೋವನ್ನು ಪಟ್ಟು ಆಕೆ ನಮಗೆ ಜನ್ಮ ಕೊಡ್ತಾಳೆ. ಎಷ್ಟು ಸೇವೆ ಮಾಡ್ತಾಳೆ, ಎಷ್ಟು ಉಪಚಾರ ಮಾಡ್ತಾಳೆ ನಮ್ಮನ್ನು. ಅಂಥ ತಾಯಿಯನ್ನು ಮರಿತೇವೆ, ಅಂಥ ತಾಯಿಯನ್ನು ಉಪೇಕ್ಷೆ ಮಾಡ್ತೇವೆ, ಅಂಥ ತಾಯಿಯನ್ನು ನಿಂದಿಸ್ತೇವೆ, ಮನೆಯಿಂದ ಆಚೆ ಹಾಕ್ತೇವೆ, ತುತ್ತು ಊಟ ಹಾಕ್ಲಿಕ್ಕೆ ಹಿಂದೆ ಬಂದು ನೋಡ್ತೇವೆ. ನಾವು ಹೀಗೆ ವರ್ಸಿದ್ರೆ ನಮಗಿಂತ ಕೃತಜ್ಞರು ಈ ಪ್ರಪಂಚದಲ್ಲಿ ಯಾರು? ಒಮ್ಮೆ ಈ ತಾಯಿ ಹಕ್ಕಿಯನ್ನು ನೆನಪು ಮಾಡ್ಕೊಳ್ಬೇಕು, ಜೊತೆಗೆ ನಮ್ಮ ತಾಯಿ ನೆನಪು ಮಾಡ್ಕೊಳ್ಬೇಕು, ಕೃತಜ್ಞತೆಯಿಂದ ಇರಬೇಕು. ಯಾಕೆಂದರೆ ದೇವರು ತಾನು ಎಲ್ಲ ಕಡೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ತಾನು ತಾಯಿಯರನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ ಬಲ್ಲವರು. ಹಾಗೆ ತಾಯಿ ಅಂದರೆ ದೇವರು, ಮಾತೃದೇವೋಭವ. ಆಕೆಯನ್ನು ಮರೆದೇ ಇರೋಣ, ಆಕೆಯನ್ನು ಗೌರವಿಸೋಣ. ಆಕೆಯನ್ನು ಗೌರವಿಸಿದರೆ ಅದು ದೇವರನ್ನು ಗೌರವಿಸಿದಂತೆಯೇ ಸರಿ. ಹರೇ ರಾಮ.